ಬಂದ್ರಾ ಹಾಯ್ ವೆಲ್ಕಮ್ ಟು ವಿಜಯಲಾಕ್ಸ್ ಡೇ 3. ಇವತ್ತು ಕಾಲೇಜ್ ಇಲ್ಲ, ಆದರೂ ಕಾಲೇಜಿಗೆ ಹೋಗ್ತಾ ಇದೀವಿ. ಏನಪ್ಪ ಕಾರಣ ಅಂದರೆ ನೀವು ಕೇಳ್ಬೋದು, ಅಸೈನ್ಮೆಂಟ್ ಕೊಟ್ಟಿದ್ದೆಲ್ಲ ಅದಕ್ಕೆ ಕೊಡೋಕೆ ನಮ್ಮ ರೆಗ್ಯುಲರ್ ಬಸ್ಸಲ್ಲಿ ದಾವಣಗೆರೆಗೆ ಬಂದೆ. ಕಾಲೇಜಿಗೆ ಬಂದು ನೋಡಿದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರ ಕೆಲಸದಾಗೆಲ್ಲ ಫುಲ್ ಬ್ಯುಸಿಯಾಗಿದ್ದರು. ನಮ್ಮ ಗ್ರೂಪಲ್ಲಿ 13 ಮೆಂಬರ್ಸ್ ಇರೋದು, ಬಟ್ ಇವತ್ತು ಅಟೆಂಡ್ ಆಗಿರೋದೇ 7 ಮೆಂಬರ್ಸು. ಇನ್ನೇನು ಮಾಡೋದಂತ ಅಸೈನ್ಮೆಂಟ್ ಎಲ್ಲ ಶೇರ್ ಮಾಡ್ಕೊಂಡು ಬರೆದ್ವಿ. ಅವ್ರು ಆಬ್ಸೆಂಟ್ ಆದ್ರೂ ಅವ್ರಿಗೆ ಹೆಲ್ಪ್ ಮಾಡೋ ನೇಚರ್ ನಮ್ಮ ಫ್ರೆಂಡ್ಸಿಗಿದೆ. ನನ್ನ ಫ್ರೆಂಡ್ ಆದಿ ಫುಲ್ ಟೆನ್ಷನ್ ಆಗಿದ್ದ. ಏನಕ್ಕಪ್ಪ ಅಂದರೆ ನಿನ್ನೆ ಲ್ಯಾಬ್ ಎಕ್ಸಾಮ್ ಅನೌನ್ಸ್ ಆಗಿತ್ತು, ಬಟ್ ಅವ್ನ ನೇಮ್ ಬಂದಿಲ್ಲ. ಅದಕ್ಕೆ ಸರ್ನ ಕೇಳ್ಕೊಂಬರ್ತೀನಿ ಅಂತ ಹೋದ. 15 ಮೆಂಬರ್ಸ್ದು ಅಸೈನ್ಮೆಂಟ್ ಇದೆ ಗುರು ಇಲ್ಲಿ. ಇದನ್ನ ಕೊಡೋಕ್ಕೋಸ್ಕರನೇ 50 ಕಿಲೋಮೀಟ್ರಿಂದ ಬಂದಿದ್ದು. ಬರೆದು ಸಾಕಾಗೋಯ್ತು ಇವತ್ತೆಲ್ಲ. ವಿನಿ ಫುಲ್ ಬ್ಯುಸಿಯಾಗಿದ್ದ ಮೊಬೈಲಲ್ಲಿ. ಆಮೇಲೆ ಬೆಂಚ್ ಮೇಲೇನೇ ಕೆತ್ತನೆ ಮಾಡ್ತಿದ್ದ. ಹೋಗಿ ನೋಡಿದರೆ ನನ್ನ ಚಾನಲ್ ನೇಮ್ ಬರ್ದವನೆ. ನಿತಿ ಇವತ್ತು ಕಾಲೇಜಿಗೆ ಬಂದಿದ್ದ. ಫೇಸ್ ತೋರಿಸು ಅಂದರೆ ನಾಚ್ಕೊಂತವನೇ. ಟೈಮ್ 1 ಗಂಟೆ ಆಯಿತು, ಗೊತ್ತೇ ಆಗಲಿಲ್ಲ. ಮಧ್ಯಾಹ್ನದ ಊಟ ಗುರು ನಮ್ಮ ಕಾಲೇಜ್ ಕ್ಯಾಂಟೀನಲ್ಲೇ ಮಾಡಿದ್ವಿ. ಅಷ್ಟಕ್ಕಷ್ಟೇ ಟೇಸ್ಟು. ನಮ್ಮ ಬಂಡೆ ಹೋಟ್ಲು ನಮ್ಮ ಆದಿ ಬಾರಿಸ್ತಾವನೆ. ಕಾಲೇಜ್ಗೆ ಬಾಯ್ ಜೂನ್ 2ಗೆ ಬರ್ತೀವಿ. ಏನಕ್ಕಪ್ಪ ಅಂದರೆ ಲ್ಯಾಬ್ ಎಕ್ಸಾಮ್ ಇದೆ ಇವತ್ತು. ಕಾಲೇಜ್ ಮುಗಿಸ್ಕೊಂಡು ಕಾಲೇಜ್ ಕ್ಯಾಂಪಸ್ಸಿಗೆ ಹೋದ್ವಿ. ಏನಕ್ಕಪ್ಪ ಅಂದರೆ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ನಾನು ಸ್ವಲ್ಪ ಕ್ರಿಕೆಟ್ ಆಡಿ ಮನೆಗೆ ಹೊರಟೆ. ಅವ್ರ ಕಪ್ ಏನಾಯ್ತು ಅಂತ ಗೊತ್ತಿಲ್ಲ, ಬಟ್ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮಮ್ಮ ಫೋನ್ ಮಾಡಿತ್ತು ಚಿಕನ್ ತೊಗೊಂಬ ಅಂತ. ನಾನು ಚಿಕನ್ ಶಾಪಿಗೆ ಹೋಗಿ ನಾನು ಹೇಳೋ ರೇಟ್ ಅವಣ್ಣಗೆ ಇಷ್ಟ ಆಗ್ತಿಲ್ಲ, ಅವಣ್ಣ ಹೇಳೋ ರೇಟ್ ನನಗೆ ಇಷ್ಟ ಆಗ್ತಿಲ್ಲ. ಆದರೂ ಒಂದು ರೇಟ್ ಮಾಡಿ ಚಿಕನ್ ತೊಗೊಂಬಂದೆ ಇವತ್ತು. ನನ್ನ ಸೊಸೆ ಕಂಡ್ಲು ಟೈಮ್ ಪಾಸ್ ಆಗ್ತಿದ್ದಿಲ್ಲ. ನಮ್ಮ ಸೊಸೆನ ಅಳಿಸ್ದೆ ಇವತ್ತು. ಸ್ವಲ್ಪ ಖುಷಿ ಆಯ್ತು ಹಂಗೆ. ನನ್ನ ಫ್ರೆಂಡ್ ಬಂದ, ಅವ್ನು ಬುಲೆಟ್ ಗಾಡೀಲಿ ಊರೆಲ್ಲ ರೌಂಡ್ ಹಾಕೊಂಬಂದ್ವಿ. ನಮ್ಮೂರು ನಮಗೆ ಚಂದ ಗುರು. ಈ ದಿನದ ಇಷ್ಟೇ ಗುರು, ನಾಳೆ ಸಿಗೋಣ, ಬಾಯ್.